ಕೊನೆ ಕೊಟ್ಟು ಬಿಡಲ್ಲ, ಕೊನೆ ಕೊಡುವುದು. ಆರ ಗಳಿಗೆಯಲ್ಲಿ ಆ ನರ ಹಂತಕನ ದೇಹವನ್ನು ಇಬ್ಬಾಗ ಮಾಡಿ ಅವನ ರುಂಡ ತಂದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ಸಿಡಿ ಜಗದ ಶಿವನೇ ಅವನೆಂದು ತಿಳಿ. ಬಡವನ ಕೋಪ ದಬಡಿಗೆ ಮೂಲ. ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ. ಶಾಂತಿಯಿಂದ ಕಾರ್ಯ ಸಾಧಿಸೋಣ. ಅಣ್ಣ, ಶಾಂತಿ ಶಾಂತಿ ಎಂದು ಕೈ ಕಟ್ಟಿ ಕುಳಿತರೆ ನಮ್ಮಂತ ಬಡವರನ್ನು ಮೆಟ್ಟಿಸಿರುತ್ತಾರಲ್ಲ ಆ ಕಪ್ಪಿದ ಪುಣ್ಯದ ಶ್ರೀಮಂತರು. ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡಲಿಲ್ಲವೇ ಆ ನನ್ನ ತಂದೆ ಮಹಾತ್ಮ ಗಾಂಧೀಜಿಯವರು? ಅಂತಹ ಮಹಾತ್ಮನೇ ಕೊನೆಗೆ ಕೊನೆಗೆ ಇಟ್ಟುಕೊಳ್ಳಲಿಲ್ಲವೇ ಆ ನರಹಂತಕನಂತ ಇನ್ನೆಲ್ಲಿದೆಯನ್ನ ಈ 21ನೇ ಶತಮಾನದ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ. ಅಣ್ಣ, ಅಣ್ಣ ಹೇಳುವ ಮಾತನ್ನು ಸ್ವಲ್ಪ ಕೇಳೋಣ. ಮೊದಲು ಹಿರಿಯನ್ನ ವಿಚಾರ ಮಾಡಲಿ. ಹಿರಿಯಣ್ಣನ ಮಾತು ನರ ಅಂತಕ ಮಿಕ್ಕಿ ನಡೆದರೆ ನಂತರ ನೀನು ವಿಚಾರಿಸುವಂತೆ. ಒಂದು ವೇಳೆ ನೀ ಹಿಡಿದಿದ್ದೇ ಹಠವನ್ನು ಸಾಧಿಸಿದ್ರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ. ನಮ್ಮಣ್ಣ ಹೇಳುವ ಮಾತಿಗೆ ಆ ನರಹಂತಕ ಬೆಲೆ ಕೊಟ್ಟರೆ ಸರಿ, ಇರದಿದ್ದರೆ ಆ ನರಹಂತಕನ ದೇಹವನ್ನು ಹಂತವಾಗಿ ಕತ್ತರಿಸಿ ಅವನ ಕರಳುಗಳನ್ನು ಕಿತ್ತು ನಿನ್ನ ಕೊರಳಿಗೆ ಹಾರವಾಗಿ ಹಾಕದಿದ್ದರೆ ನಾನು ಸೂರ್ಯ ಶಿವನೇ ಅಲ್ಲವೆಂದು ಇದು ಆ ನನ್ನ ತಂದೆ ಹಾಲದಲ್ಲ ಗುರುಕುಮಾರೇಶ್ವರ. ಈ ನನ್ನ ತಂದೆ ಸಿದ್ಧ ಬಸವೇಶ್ವರನ ಪಾದ ಸಾಕ್ಷಿಯಾಗಿಯೂ ಸತ್ಯ. ಅಣ್ಣ, ಬನ್ನಿ ಒಳಗೆ, ಎಲ್ಲರೂ ಊಟ ಮಾಡೋಣ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸವಿದೆ, ನಾನು ಆಮೇಲೆ ಊಟ ಮಾಡುತ್ತೇನೆ. ಸಂಬಂಧವನ್ನು ಕರೆದುಕೊಂಡು ನೀನು ಊಟ ಮಾಡಮ್ಮ. ಆಯ್ತು. ಇದು ಪೊಲೀಸ್ ಸ್ಟೇಷನ್ ಅನ್ನೋದರಿಂದ ಸ್ಪರ್ಧನವಿಲ್ಲವೇ? ಗೂಳಿಗೆ ನಂಬುತ್ತೀಯಲ್ಲ, ಯಾರೋ ನೀನು ಬಂದು ನಿಮ್ಮಂತ ಪೊಲೀಸ್ ಶಾಖಿ ಖಾತೆಗಳ ನಾಯಕ ಚಿಲ್ಲರ್ ನಗ. ನೀನು ನಾಗನಾದ್ರೇನು ಮರ್ಯಾದಿಂದ ಇಲ್ಲಿಂದ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡಿ ಬಂದಿಲ್ಲ. ವೈರಿಕ ಬೇಟೆಯಾಗಬೇಕೆಂದು
ಮಚ್ಚಿಡಿದು ಹೊರಬಿದ್ದ ಈನಾಗ ವೈರಿಗಳ ರಕ್ತ ಕಾಣದೆ ಎಂದು ವಾಪಸ್ ಹೋಗಿಲ್ಲ, ಹೋಗೋದು ಇಲ್ಲ. That is ಬಸು ಕುಮಾರ್ ರಚಿಸಿರುವ ಈ ನಾಟನ ಸ್ಟೈಲೇ. Look, Mr. PC, ಈ ನಾಗ ಬೇಟೆಯಾಡುವುದು ಇನ್ನೊಂದು ಇಲಿಗಳನ್ನಲ್ಲ, ಗಂಡು ಹುಲಿಯನ್ನೇ ಬೇಟೆಯಾಡಿ ಗಂಡು ಹುಲಿಗಳ ರಕ್ತ ಕುಡಿದು ಬದುಕುತ್ತಿರುವ ಇವನು ಗಗನ ಕಂಡು ಗರುಡ. ಮರ್ಯಾದೆಯಿಂದ ಜಾಗ ಬಿಟ್ರೆ ಖಾಲಿ, ಇರದಿದ್ದರೆ ಪೊಲೀಸ್ ಅಧಿಕಾರಿಯಾದ ನನ್ನ ಮೇಲೆ ನಿನ್ನ ಪುಂಡತನವ? ತಮ್ಮಿದ್ರೆ ಮುಂದೆ ಬಾ ನೋಡೋಣ.